ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಸಿಬಿಐ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಡಿಕೆ ಶಿವಕುಮಾರ್ ಒಂದು ಆದೇಶವನ್ನ ನೀಡಿತ್ತು ಸರ್ಕಾರ. ಏನು ಅಂತ ಹೇಳಿದ್ರೆ, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನ ಸಿಬಿಐ ಇಂದ ಲೋಕಾಯುಕ್ತಕ್ಕೆ ಕೊಡ್ತೀವಿ ಅಂತ ಹೇಳಿ ಒಂದು ಆದೇಶವನ್ನ ಸರ್ಕಾರ ಮಾಡಿತ್ತು. ಈ ಸಂಬಂಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಸಿಬಿಐ ಅಂಡ್ ಟೀಮ್. ಸರ್ಕಾರದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸಿಬಿಐ ತನಿಖೆ ಹಿಂಪಡೆದು ಲೋಕಾಯುಕ್ತಕ್ಕೆ ಕೊಡ್ತಾರಂತೆ. ಇಂಥ ಒಂದು ಆದೇಶವನ್ನ ಮಾಡಿತ್ತು. ಡಿಸೆಂಬರ್ 22ರಂದು ಲೋಕಾಯುಕ್ತಕ್ಕೆ ನೀಡಿದ್ದ ಸರ್ಕಾರ ಈಗ ಸಿಬಿಐ ಇದನ್ನ ಕಾನೂನುಬದ್ಧವಾಗಿ ನಮಗೆ ಈ ಪ್ರಕರಣ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಹೈಕೋರ್ಟ್ ಹೋಗ್ತೀವಿ ಅಂತ ಹೇಳಿ ಒಂದು ಮೂಲಗಳು ಹೇಳಿತ್ತು. ಅದರಂತೆ ಇವಾಗ ಸಿಬಿಐ ನೇರವಾಗಿ ಹೈಕೋರ್ಟ್ಗೆ ಹೋಗಿ ಆದೇಶವನ್ನ ಪ್ರಶ್ನೆ ಮಾಡಿದೆ. ಈ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿಬಿಐಗೆ ಅವಕಾಶ ಇದೆ, ಹಾಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ವಾದ ಮಾಡ್ತೀವಿ ಅಂತ ಕೂಡ ಡಿಕೆಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ ಮೇಲೆ ಗೌರವ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಏನು ಮಾಡಬೇಕು ಅನ್ನೋದನ್ನ. ಸಿಬಿಐನಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವ್ರಿಗೂ ಹಕ್ಕಿದೆ, ವಾದ ಮಾಡೋದಕ್ಕೆ ನಮಗೂ ಹಕ್ಕಿದೆ, ನಾವೆಲ್ಲವನ್ನ ಕೂಡ ನೋಡ್ಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಹಕ್ಕಿದೆ, ಸಿಬಿಐನವರು ಕೋರ್ಟ್ಗೆ ಹೋಗುವಂಥ ಹಕ್ಕಿರ್ತದೆ, ಹಾಕಿರ್ತಾರೆ. ನಾವು ಅದಕ್ಕೆ ಏನು ಹೇಳಬೇಕು ನಾವು ಹೇಳ್ತೀವಿ, ಸರ್ಕಾರ ಏನು ಹೇಳಬೇಕು ಹೇಳ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ತಾನೆ, ಎಲ್ಲರಿಗೂ ಕೂಡ ದೊಡ್ಡವರು ನ್ಯಾಯಾಲಯ ತಾನೆ. ಆ ನ್ಯಾಯಾಲಯದಲ್ಲಿ ಅನ್ಯಾಯ ಆಗುವುದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಅವ್ರಿಗೆ ಹಕ್ಕಿದೆ, ಸಿಬಿಐನವರು ಕೋರ್ಟ್ಗೆ ಹೋಗುವಂಥ ಹಕ್ಕಿರ್ತದೆ, ಹಾಕಿರ್ತಾರೆ. ನಾವು ಅದಕ್ಕೆ ಏನು ಹೇಳಬೇಕು ನಾವು ಹೇಳ್ತೀವಿ, ಸರ್ಕಾರ ಏನು ಹೇಳಬೇಕು ಹೇಳ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ತಾನೆ, ಎಲ್ಲರಿಗೂ ಕೂಡ ದೊಡ್ಡವರು ನ್ಯಾಯಾಲಯ ತಾನೆ. ಆ ನ್ಯಾಯಾಲಯದಲ್ಲಿ ಅನ್ಯಾಯ ಆಗುವುದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಅವ್ರಿಗೆ